ಹೌದು ಫ್ರೆಂಡ್ಸ್, ನಿಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಆಗಸ್ಟ್ 1ರಿಂದ ಫೋನ್ಪೇ ಅಥವಾ ಗೂಗಲ್ ಪೇ ಅಥವಾ UPIನ ಹೊಸ ನಿಯಮಗಳನ್ನು ಜಾರಿ ಮಾಡಲಾಗುತ್ತಿದೆ. ಅದು ಏನಪ್ಪ ಅಂದರೆ ಫೋನ್ಪೇ, ಗೂಗಲ್ ಪೇ, ಪೇಟಿಎಮ್ ಅಥವಾ ಇನ್ನಿತರ UPI ಆ್ಯಪ್ಗಳ ದೊಡ್ಡ ಬದಲಾವಣೆ ಬರ್ತಾ ಇದ್ದು, ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇವತ್ತು ಪ್ರತ್ಯೇಕ ಹೊಸ ಗೈಡ್ಲೈನ್ಸ್ಗಳನ್ನು ಹೊರಡಿಸಿದೆ. ಜುಲೈ 1ನೇ ತಿಂಗಳಿಂದ ಘೋಷಣೆಯಾಗಿದ್ದು ಆಗಸ್ಟ್ 1ರಿಂದ ಜಾರಿಗೆ ಬರ್ತಾ ಇವೆ. ಅವು ಏನಪ್ಪ ಅಂದರೆ, ಮೊದಲನೇದಾಗಿ ನಾವು ಫೋನ್ಪೇ ಆಗಲಿ ಅಥವಾ ಗೂಗಲ್ ಪೇ ಆಗಲಿ ಬ್ಯಾಲೆನ್ಸ್ ಚೆಕ್ ಮಾಡುವುದಕ್ಕೆ ದಿನಕ್ಕೆ 50 ಬಾರಿ ಮಾತ್ರ ನಾವು ನಮ್ಮ ಖಾತೆಯ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೋಬೋದು. ಅದೇ ಥರ ನಾವು ಅನೇಕ ಬಾರಿ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡುವಲ್ಲ, ಕೆಲವರು 10 ದಿನಕ್ಕೆ 15 ದಿನಕ್ಕೆ ಬಾರಿ ನೋಡ್ತಾರೆ. ಇನ್ನು ಮುಂದೆ ಹೀಗೆ ಮಾಡಬೇಕಾಗಿಲ್ಲ, ಏಕೆಂದರೆ ಹೊಸ ನಿಯಮಗಳ ಪ್ರಕಾರ 50 ಬಾರಿ ಮಾತ್ರ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡ್ಕೋಬೋದು. ಅದೇ ಥರ ಲಿಂಕ್ ಮಾಡಿದ ಖಾತೆಗಳ ಡೀಟೇಲ್ಸ್ ದಿನಕ್ಕೆ 25 ಬಾರಿ ಮಾತ್ರ ನೋಡ್ಕೋಬೋದು. ನಾವು ನಮ್ಮ ಗೂಗಲ್ ಪೇ UPI ಖಾತೆಗೆ ಯಾವ ಬ್ಯಾಂಕ್ ಖಾತೆಯನ್ನು ಲಿಂಕ್ ಮಾಡಿರುತ್ತೇವೆ ಅದನ್ನು 25 ಬಾರಿ ಮಾತ್ರ ನಮ್ಮ ಅಕೌಂಟ್ ಡೀಟೇಲ್ಸನ್ನು ಚೆಕ್ ಮಾಡ್ಕೋಬೋದು. ಅದೇ ಥರ ಆಟೋಪೇ ಮಾಡಿರ್ತಕ್ಕಂಥ ಟೈಮ್ನಲ್ಲಿ ಲಿಮಿಟ್ಗಳು ಮಾತ್ರ ಇರ್ತವೆ. ಆಟೋಪೇ ಲಿಮಿಟ್ ಇರುತ್ತಲ್ಲ ಫ್ರೆಂಡ್ಸ್, ಅದನ್ನು ಲಿಮಿಟ್ ಕೊಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಅದೇ ಥರ ನಾವು ಪಾವತಿ ಫೇಲ್ ಆದರೆ, ನಾವೇನು ಟ್ರಾನ್ಸ್ಫರ್ ಮಾಡಿರ್ತಕ್ಕಂಥ ಅಮೌಂಟ್ ಫೇಲ್ ಆದರೆ ಅದನ್ನು ದಿನಕ್ಕೆ 3 ಬಾರಿ ಮಾತ್ರ ಸ್ಟೇಟಸ್ ಚೆಕ್ ಮಾಡಿಕೊಳ್ಳಬಹುದು. ಇನ್ಮೇಲೆ ನಾವು ಯಾವಾಗಾದರೂ ಸ್ಟೇಟಸ್ ನಾವು ಮಾಡ್ತಿರ್ತಕ್ಕಂಥ ಟ್ರಾನ್ಸಾಕ್ಷನ್ನು ಡೈಲಿ ಚೆಕ್ ಮಾಡುವಂತಿಲ್ಲ, ದಿನಕ್ಕೆ 3 ಬಾರಿ ಮಾತ್ರ ಚೆಕ್ ಮಾಡಿಕೊಳ್ಳುವಂತೆ ಹೇಳ್ತಾ ಇದ್ದಾರೆ. ಅದೇ ಥರ ನೀವು ಪಾವತಿ ಮಾಡಿಕೊಂಡಿರುವ ಫೇಲ್ ಆದ ಟ್ರಾನ್ಸಾಕ್ಷನನ್ನು ದಿನಕ್ಕೆ 3 ಬಾರಿ ಮಾತ್ರ ಅವಕಾಶ. ಜೊತೆಗೆ ಮೊದಲ ಚೆಕ್ ಹಾಗೂ ಎರಡನೇ ಚೆಕ್ ನಡುವೆ ಕನಿಷ್ಠ 90 ಸೆಕೆಂಡ್ ಇರಬೇಕು. ನೋಡ್ಬೋದು ಫ್ರೆಂಡ್ಸ್, ನಾವು ಫಸ್ಟ್ ಚೆಕ್ ಮಾಡುವ ಟ್ರಾನ್ಸಾಕ್ಷನ್ ಮತ್ತು ಸೆಕೆಂಡ್ ಚೆಕ್ ಮಾಡುವ ಟ್ರಾನ್ಸಾಕ್ಷನಲ್ಲಿ 90 ಸೆಕೆಂಡ್ಗಳ ಗ್ಯಾಪ್ ಇರಬೇಕಂತ ಹೇಳ್ತಾ ಇದ್ದಾರೆ. ಮತ್ತು ರಿಸೀವರ್ ಹೆಸರು ತೋರಿಸುವ ವ್ಯವಸ್ಥೆ ಇನ್ನು ಮುಂದೆ ಕಡ್ಡಾಯ. ನಾವು ಕಳಿಸ್ತಕ್ಕಂತಿರೋ ವ್ಯಕ್ತಿಯ ಹೆಸರು ಕೂಡ ನಮ್ಮ ಫೋನ್ಪೇ ಟ್ರಾನ್ಸಾಕ್ಷನಲ್ಲಿ ಹೆಸರು ಬರುತ್ತದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಪಾವತಿ ರಿಸೀವರಿಗೂ ನಿಯಮ ಇರುತ್ತದೆ, ಪಾವತಿ ರಿಸೀವರಿಗೂ ನಿಯಮ ಇರುತ್ತದೆ ಅಂತ ಹೇಳ್ತಾರೆ. ಹಾಗಾದರೆ ನೀವು ದಿನಕ್ಕೊಮ್ಮೆ ಹಣ ತಿರುಗಿಸಬೇಕು ಅನಿಸುತ್ತೆ ಇದ್ದರೆ ಎಚ್ಚರ, 30 ದಿನಗಳ ಒಳಗೆ ನೀವು ಕೇವಲ 10 ಬಾರಿ ಮಾತ್ರ ಪಾವತಿ ರಿಸೀವರ್ ಮಾಡಬಹುದು. ಇದರಲ್ಲೂ ಒಬ್ಬ ವ್ಯಕ್ತಿಗೆ 5 ಬಾರಿ ಮಾತ್ರ ಅಂತ ಹೇಳ್ತಾ ಇದ್ದಾರೆ. ಅದೇ ಥರ UPI ಬದಲಾವಣೆ ಬ್ಯಾಂಕ್ ಆ್ಯಪ್ಗಳಿಗೂ ಹೊಸ ಹೊಣೆ. ಇದಕ್ಕೆ ಬ್ಯಾಲೆನ್ಸ್ ಚೆಕ್ ಪದೇ ಪದೇ ಮಾಡೋದು ಬೇಡ ಮತ್ತು ಆಟೋಪೇ ಟೈಮ್ಗಳ ಬಗ್ಗೆ ಎಚ್ಚರ. ಪಾವತಿ ಫೇಲ್ ಆಯಿತು ಅಂತ ನೋಡೋದು ದಿನಕ್ಕೆ 3 ಬಾರಿ ಮಾತ್ರ. ಕೇವಲ ಪಿಕ್ ಆನ್ವರ್ಸ್ ಹೊರತುಪಡಿಸಿ ಹಣ ಪಾವತಿಸಿ. ಯಾವುದೇ ಪಾವತಿ ಮಾಡುವ ಮೊದಲು ಹೆಸರು ಚೆಕ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಧನ್ಯವಾದಗಳು.